ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನವನ್ನ ನಾವು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಮಾಡಿಸ್ತಾನೆ ಇರ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ಪಯಣ ಹೊನ್ನಾವರ ಸಮೀಪದ ಪ್ರಸಿದ್ಧ ಗುರುಪೀಠ ಗೋರೆ ಕ್ಷೇತ್ರಕ್ಕೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥ ಕ್ಷೇತ್ರ ಗೋರೆ ಅಂತ. ಇದು ಮುಂಚೆ ಘೋರ ಕಾನನವಾಗಿತ್ತು, ಇಂದು ಶ್ರೇಷ್ಠ ಗುರುಪೀಠವಾಗಿದೆ. ಅಂದಹಾಗೆ ಇಲ್ಲಿ ನೆಲೆ ನಿಂತಿರುವಂಥ ಪರಮಾತ್ಮ ಸಾಕ್ಷಾತ್ ಜಗದ್ಗುರು ಗೋಪಾಲಸ್ವಾಮಿ. ಆತನ ದರ್ಶನವನ್ನು ಮಾಡಿಸ್ತೇನೆ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಇಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಅದೆಲ್ಲದರ ಒಂದು ಪುಟ್ಟ ಮಾಹಿತಿ ನೋಡ್ಕೊಂಬನ್ನಿ. ಉತ್ತರ ಕನ್ನಡ ಜಿಲ್ಲೆಯನ್ನ ನಿಸರ್ಗ ದೇವತೆಯ ತವರು ಅಂತಲೇ ಕರೀತಾರೆ. ಮನಸ್ಸಿಗೆ ಆಹ್ಲಾದ ಅನಿಸುವಂಥ ವಾತಾವರಣ, ತಣ್ಣಗೆ ಹರಿಯುವ ನೀರು, ಕಾಡಿನ ರಸ್ತೆ ಎಲ್ಲವೂ ಶುದ್ಧ. ಎಂಥ ರಮಣೀಯ ಪರಿಸರದಲ್ಲೇ ಇದೆ ಗೋರೆ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನೀವು ಬರೋದಾದರೆ ಬೆಂಗಳೂರಿನಿಂದ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಅವು ಹೊರಡುವಂಥ ಸಮಯ ಹೀಗಿದೆ ನೋಡಿ. ಐರಾವತ ಹೊರಡುವ ಸಮಯ ರಾತ್ರಿ 8:30ಕ್ಕೆ. ಇದರ ದರ 788 ರೂಪಾಯಿ. ಕರ್ನಾಟಕ ಸಾರಿಗೆ ಇದು ಹೊರಡುವ ಸಮಯ ಸಂಜೆ 5ಕ್ಕೆ. ಇದರ ದರ 439 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ರಾತ್ರಿ 7ಕ್ಕೆ, 8ಕ್ಕೆ ಹಾಗೂ 9ಕ್ಕೆ. ಇದರ ದರ 621 ರೂಪಾಯಿ. ಇನ್ನು ನೀವು ಕರ್ನಾಟಕದ ಇತರೆ ಭಾಗಗಳಿಂದ ಈ ಕ್ಷೇತ್ರಕ್ಕೆ ಬರೋದಾದರೆ ಒಂದು ಕೋಷ್ಟಕವನ್ನು ಗಮನಿಸಬಹುದು. ನೀವು ಮಂಗಳೂರಿನಿಂದ ಬರೋದಾದರೆ ಉಡುಪಿ ಮಾರ್ಗವಾಗಿ ಹೊನ್ನಾವರವನ್ನು ದಾಟಿ 18 ಕಿಲೋಮೀಟರ್ ಸಾಗಿದರೆ ಗೋರೆ ಕ್ಷೇತ್ರವನ್ನು ತಲುಪಬಹುದು. ಇನ್ನು ಮೈಸೂರಿನಿಂದ ನೀವು ಬರೋದಾದರೆ ಭದ್ರಾವತಿ, ಶಿವಮೊಗ್ಗ, ಸಾಗರ ಮಾರ್ಗವಾಗಿ ಹೊನ್ನಾವರವನ್ನು ತಲುಪಿ ಅಲ್ಲಿಂದ ಗೋರೆ ಕ್ಷೇತ್ರವನ್ನು ತಲುಪಬಹುದು. ಇನ್ನು ಮಡಿಕೇರಿ ಕಡೆಯಿಂದ ನೀವು ಬರೋದಾದರೆ ಪುತ್ತೂರು, ಮಂಗಳೂರು, ಉಡುಪಿ, ಹೊನ್ನಾವರ ಮಾರ್ಗವಾಗಿ ಈ ಕ್ಷೇತ್ರವನ್ನು ತಲುಪಬಹುದು. ಇನ್ನು ಹುಬ್ಬಳ್ಳಿ ಕಡೆಯಿಂದ ಬರುವಂಥ ಪ್ರಯಾಣಿಕರಿಗೆ ಗೋಕರ್ಣ, ಕುಮಟ ಮಾರ್ಗವಾಗಿ ಈ ಕ್ಷೇತ್ರವನ್ನು ತಲುಪಿಕೊಳ್ಳುವಂಥ ವ್ಯವಸ್ಥೆಗಳಿವೆ. ಈ ಗೋರೆ ಕ್ಷೇತ್ರ ಅತ್ಯಂತ ಪವಿತ್ರ ಭೂಮಿ ಅನ್ನಿಸ್ಕೊಂಡಿದೆ. ಕಾರಣ ಸಾಕ್ಷಾತ್ ಪರಮೇಶ್ವರ ದಂಪತಿ ಸಹಿತನಾಗಿ ಈ ಕ್ಷೇತ್ರಕ್ಕೆ ಬಂದಿದ್ದನಂತೆ. ಅದೊಮ್ಮೆ ಅವರು ಈ ಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದಾಗ ಪಾರ್ವತಿಗೆ ತುಂಬ ದಾಹವಾಯಿತಂತೆ. ಆ ಸಂದರ್ಭದಲ್ಲಿ ಜೊತೆಗಿದ್ದಂಥ ನಂದಿ ತನ್ನ ಶೃಂಗಗಳಿಂದ ಅಂದರೆ ಕೊಂಬಿನಿಂದ ಈ ಕ್ಷೇತ್ರವನ್ನು ಅಂದರೆ ಈ ಭೂಮಿಯನ್ನು ಅಗಿದನಂತೆ. ಆಗ ಅಲ್ಲಿಂದ ನೀರು ಒರತೆಯಾಗಿ ಚಿಮ್ಮಿತು ಅಂತ ಹೇಳ್ತಾರೆ. ಅವತ್ತು ಚಿಮ್ಮಿದಂಥ ನೀರು ಇವತ್ತಿಗೂ ಒರತೆಯಾಗಿ ಹರಿತಾನೇ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮಗೆ ಈ ಕಲ್ಯಾಣಿ ಕಾಣ್ತಾ ಇದೆ. ಈ ಪಾವಿತ್ರ್ಯದ ಜೊತೆಗೆ ಮತ್ತು ಒಂದು ವಿಶೇಷತೆ ಇದೆ ಈ ಕ್ಷೇತ್ರಕ್ಕೆ. ಈ ಕ್ಷೇತ್ರದ ವಿಶೇಷತೆಗೆ ಕಾರಣ ಅಂತಂದ್ರೆ ಶ್ರೀಧರ ಸ್ವಾಮಿಗಳು. ದೇಶ ಸಂಚಾರವನ್ನ ಮಾಡ್ತಾ ಶ್ರೀಧರ ಸ್ವಾಮಿಗಳು ಈ ಗೋರೆ ಕ್ಷೇತ್ರಕ್ಕೆ ಬಂದು ತಲುಪಿದ್ರು.
ಇಲ್ಲಿ ಹಲವಾರು ಬಾರಿ ತಪಸ್ಸನ್ನಾಗೈದು ಗೋಪಾಲಸ್ವಾಮಿಯ ಆರಾಧನೆಯನ್ನ ಶ್ರೀಗಳು ಮಾಡಿದ್ದಾರೆ. ನಿಜ, ನಡೆದಾಡುವ ದೇವರು ಅಂತಲೇ ಪ್ರಸಿದ್ಧರಾದವರು ಶ್ರೀ ಶ್ರೀಧರ ಸ್ವಾಮಿಗಳು. ಆ ಸ್ವಾಮಿಗಳ ಪರಿಚಯವನ್ನ ನಾವು ಹಲವು ಸಂಚಿಕೆಗಳ ಹಿಂದೆ ನಿಮಗೆ ತೋರಿಸಿದ್ವಿ. ಶ್ರೀಧರ ಸ್ವಾಮಿಗಳು ಅಂದ ಕೂಡಲೇ ನಮಗೆ ನೆನಪಾಗೋದು ಸಾಗರದ ಸಮೀಪದಲ್ಲಿರುವಂಥ ಶ್ರೀ ಶ್ರೀಧರಾಶ್ರಮ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ ನಮೋ ನಮೋ. ಕೃತಯುಗದಲ್ಲಿ ಮಾಂಧಾತ ಅನ್ನುವಂಥ ಒಬ್ಬ ಮಹೀಪತಿ ಇದ್ದ. ಅವನ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಋಷಿಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ರಂತೆ. ಹಾಗಾಗಿ ಇದು ಆ ಕಾಲದಲ್ಲಿ ಒಂದು ಘೋರ ಕಾನನವಾಗಿತ್ತು. ಅಂತಹ ಕಾನನವಾದ್ದರಿಂದಲೇ ಈ ಕ್ಷೇತ್ರಕ್ಕೆ ಗೋರೆ ಅಂತ ಹೆಸರು ಬಂದದ್ದು. ಅದಾದ ನಂತರ ಈ ಕಲಿಯುಗದಲ್ಲಿ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪರು ಅನಿಸಿದಂಥ ಶ್ರೀಧರ ಸ್ವಾಮಿಗಳು ಈ ಕ್ಷೇತ್ರಕ್ಕೆ ಬಂದಿದ್ದರಂತೆ. ಅಂದಹಾಗೆ ಅವರು ತಪಸ್ಸು ಮಾಡಿದಂಥ ತಾಣ ಇದನ್ನು ಇವತ್ತು ಶ್ರೀಧರ ಗುಹಾ ಪ್ರದೇಶ ಅಂತಲೇ ಕರೀತಾರೆ. ಆ ಶ್ರೀಧರ ಸ್ವಾಮಿಗಳೇ ಗುರುತಿಸಿದ್ದು ಇಲ್ಲೇ ಸಮೀಪದಲ್ಲಿ ಗೋಪಾಲಸ್ವಾಮಿ ನೆಲೆಸಿದ್ದಾನೆ ಅಂತಕ್ಕಂಥದ್ದನ್ನು. ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂಥ ಶ್ರೀಧರ ಸ್ವಾಮಿಗಳಿಗೆ ಸಮೀಪದಲ್ಲೇ ಒಂದು ಪವಾಡ ಅನ್ನಿಸುವಂಥ ಘಟನೆ ಜರುಗಿತ್ತವತ್ತು. ಏನು ಅಂತಂದರೆ, ಹಲವಾರು ಗೋವುಗಳು ಮೇವಿಗಾಗಿ ಹೋಗಿ ಮತ್ತೆ ಅದೇ ಜಾಗದಲ್ಲಿ ಬಂದು ತಂಗ್ತಾ ಇದ್ವಂತೆ. ಪ್ರತಿನಿತ್ಯ ಇದೇ ಥರ ಆಗ್ತಾ ಇದ್ದಂಥ ಸ್ಥಿತಿಯನ್ನು ನೋಡಿ ಸ್ವಾಮಿಗಳು ಆ ಕ್ಷೇತ್ರಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಗೋಪಾಲ ಸ್ವಾಮಿಯ ಪ್ರತಿಷ್ಠೆ ಆಗಿತ್ತಂತೆ. ಅಂತಹ ಸ್ವಾಮಿಯ ದರ್ಶನಕ್ಕೆ ನಾವು ಕೂಡ ಈಗ ತೆರಳೋಣ. ಇಲ್ಲೊಂದು ಗೋಪಾಲ ಸ್ವಾಮಿಯ ಸನ್ನಿಧಿ ಇದೆ ಅಂತ ಕಂಡವರೇ ಶ್ರೀ ಶ್ರೀಧರ ಸ್ವಾಮಿಗಳು. ನಾವೀಗ ಬಂದಿರತಕ್ಕಂಥದ್ದು ಗೋಪಾಲಕೃಷ್ಣನ ಸನ್ನಿಧಿಗೆ. ಈ ಗೋಪಾಲ ಸ್ವಾಮಿಯನ್ನು ಕಂಡದ್ದು ಶ್ರೀಧರ ಸ್ವಾಮಿಗಳು. ಆದರೆ ಈ ಸ್ವಾಮಿಯ ಪ್ರತಿಷ್ಠಾಪನೆಯ ಹಿಂದೆ ಒಂದು ಕಥೆ ಇದೆ. ಇಲ್ಲಿ ಭೀಮ ವೈದ್ಯರು ಅಂತಕ್ಕಂಥ ಒಬ್ಬ ವೈದಿಕ ಕುಟುಂಬ ಇಲ್ಲೇ ಸಮೀಪದಲ್ಲಿ ವಾಸ ಇತ್ತು. ಅವರಿಗೆ ಸಂತಾನ ಇರಲಿಲ್ಲ. ಅದು ಕಾರಣ ಅವರು 3 ವಿಷ್ಣುವಿನ ವಿಗ್ರಹಗಳನ್ನು ಕೆತ್ತಿಸಿದ್ರು. ಅದರಲ್ಲಿ ಈ ಗೋಪಾಲ ಸ್ವಾಮಿಯನ್ನು ಈ ಬದಿಗೆ ತರುವಾಗ ಒಂದು ರಾತ್ರಿ ಈ ಜಾಗದಲ್ಲಿ ತಂಗಿದ್ದರಂತೆ. ಅವತ್ತು ಆಕಾಶವಾಣಿ ನುಡಿಯಿತಂತೆ, ಅಯ್ಯ ನನ್ನ ಇದೇ ಜಾಗದಲ್ಲಿ ಪ್ರತಿಷ್ಠಾಪಿಸು ಅಂತ ಭಗವಂತ ಹೇಳಿದಂತೆ ಭಾಸ ಆಯ್ತಂತೆ. ಹಾಗೆ ಭಗವಂತನ ಅಪ್ಪಣೆಯಿಂದಾಗಿ ಅವತ್ತು ಆ ವೈದಿಕರು ಗೋಪಾಲಕೃಷ್ಣನ ವಿಗ್ರಹವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅದು ಇವತ್ತು ಘೋರೆಯ ಜಗದ್ಗುರು ಕೇಂದ್ರವಾಗಿ ಪ್ರಸಿದ್ಧಿಯಾಗಿದೆ. ಶ್ರೀಧರ ಸ್ವಾಮಿಗಳನ್ನು ಅವಧೂತರು ಅಂತ ಕರೀತಾರೆ. ಇಂತಹ ಜಾಗದಲ್ಲಿ ನಾವು ಬಂದರೆ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಆಧ್ಯಾತ್ಮದ ಜಾಡಿಗೆ ಜಾರುತ್ತೆ. ಕಂಜೋದ್ಭೂತಂ ನಿಖಿಲ ಜಗದಾನಂದ ಹೇತುಂ ಮಹಾಂತಂ